ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಶುರು ಮಾಡ್ತಿದ್ದೀನಿ. ಪುನಃ ಇದೊಂದು ರಂಗೋಲಿಯಿಂದ ವಿಡಿಯೋ ಶುರುವಾಗಿದೆ. ಹೇಗಿದೆ ರಂಗೋಲಿ? ಪ್ಲೀಸ್ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಎಲ್ಲರೂ ಆರಾಮಾಗಿದ್ದೀರಾ? ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ತುಂಬ ಖುಷಿ ಆಗುತ್ತೆ. ಈ ಥರ ಪೂಜೆ ಮಾಡ್ಕೊಂಡಿದ್ದೆ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಸಿಂಪಲ್ ಆಗಿತ್ತು ಇವತ್ತಿಂದು ಶನಿವಾರದ ಇದು ವ್ಲಾಗು. ಸ್ಯಾಟರ್ಡೆ ಅಂದರೆ ನಿಮಗೆಲ್ಲ ಗೊತ್ತು, ನನಗೆ ತುಂಬ ಇಷ್ಟವಾದ ದಿನ. ಒಂಥರ ಪಾಸಿಟಿವ್ ವೈಬ್ ಇರುತ್ತೆ. ಒಂದು ಕಿತ್ತಳೆ ಹಣ್ಣಿತ್ತು, ಅದನ್ನು ಇಟ್ಟು ಸ್ವಾಮಿಗೆ ಪೂಜೆ ಮಾಡ್ಕೊಂಡಿದ್ದೆ. ಒಂಥರ ಖುಷಿ. ಶನಿವಾರ ಅಂದರೆ ಏನೋ ಒಂಥರ ಪಾಸಿಟಿವ್ ವೈಬು. ಎಲ್ಲದು ನೋಡ್ಕೊಳ್ಳೋದಕ್ಕೆ ದೇವರಿದ್ದಾನೆ ಅನ್ನೋದೊಂದು ಅವನ ಮೇಲೆ ಭಾರ ಹಾಕ್ಬಿಟ್ಟು ಮುಂದೆ ಹೋಗೋದಕ್ಕೆ ಸಮಾಧಾನ ಪಟ್ಕೊಳ್ಳೋ ದಿನ ಇದು. ಪೂಜೆ ಮಾಡ್ಕೊಂಡಾದ್ಮೇಲೆ ನಾನು ಲ್ಯಾಬಿಗೆ ಹೋಗಬೇಕಿತ್ತು. ಹಾಗಾಗಿ ತಿಂಡಿ ಬೇಗ ಮಾಡ್ಕೊಂಡೆ. ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ತಿಂಡಿಗೆ. ಅವನೇನು ಬೇಡ ಅಂತ ಹೇಳ್ದ. ಉಪ್ಪಿಟ್ಟು ಅವ್ನು ತಿನ್ನೋದು ಇಲ್ಲ. ನಾನು ಸ್ವಲ್ಪ ಉಪ್ಪಿಟ್ಟು ಬಾಕ್ಸಿಗೆ ಹಾಕ್ಕೊಂಡಿದ್ದೆ. ಇದನ್ನು ತಿನ್ನಲಿಕ್ಕೆ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೆ. ಮಧ್ಯಾಹ್ನಕ್ಕೂ ನಾನು ಉಪ್ಪಿಟ್ಟೆ ತಿನ್ಕೋತೀನಿ, ನನಗೆ ಇಷ್ಟ ಉಪ್ಪಿಟ್ಟು ಅಂದರೆ. ಹಾಗಾಗಿ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಅಲ್ಲೇನು ನಾನು ಮನೇಲಿ ಮುಗೀತು, ಟೈಮ್ ಆಗಿಬಿಡ್ತು ಅಂತ ಅಂದ್ಬಿಟ್ಟು ಲ್ಯಾಬಿಗೆ ಹೋದೆ. ನೋಡಿ ಈ ಥರ ಗಂಧ ಇಟ್ಕೊಂಡಿದ್ದೆ ನಾಮ. ಶನಿವಾರ ಅಂದರೆ ನಾನು ಗಂಧ ಇಟ್ಕೋತೀನಿ, ಏನೋ ಒಂಥರ ಖುಷಿ. ಕೂದಲು ಸ್ವಲ್ಪ ಏರ್ ಫಾಲ್ ಕಡಿಮೆ ಆಗಿದೆ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ, ಪರವಾಗಿಲ್ಲ. ಸ್ವಲ್ಪ ಗ್ರೋತ್ ಆದರೆ ಸಾಕಪ್ಪ ಅಂತ ಅನ್ನಿಸ್ಬಿಟ್ಟಿದೆ. ಮುಖದಲ್ಲೂ ಸ್ವಲ್ಪ ಡಾರ್ಕ್ ಪ್ಯಾಚಸ್ ಇತ್ತು, ಅದಕ್ಕೂ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ. ಇದ್ರಲ್ಲಿ ಗೊತ್ತಾಗಲ್ಲ ನಿಮಗೆ, ನಾನು ಫಿಲ್ಟ್ರ್ ಹಾಕ್ಕೊಂಡಿರೋದ್ರಿಂದ. ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ನಾನು ಹೇಗಾಯಿತು ಹೆಂಗಿತ್ತು ಅಂತ ಅಂದ್ಬಿಟ್ಟು ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಇದು ಟ್ಯಾಬ್ಲೆಟ್ ತೊಗೊಳಕ್ಕೆ ಶುರು ಆದಮೇಲೆ ಹೇರ್ ಫಾಲ್ ಆಗ್ತಿತ್ತು, ಜೊತೆಗೆ ಮುಖದಲ್ಲಿ ಕಲೆನೂ ಜಾಸ್ತಿ ಆಗಿತ್ತು. ಮತ್ತು ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾರೂ ಪೇಷಂಟ್ ಇಲ್ಲ ಅಂತ ಅಂದ್ಬಿಟ್ಟು ಅದು ವೀಡಿಯೋ ಮಾಡ್ಕೊಟ್ಟಿದ್ದು. ಮನೆಗೆ ಬಂದಾಗ ನೋಡ್ರಿ ಎಷ್ಟು ಪಾತ್ರೆ ಇತ್ತು ಅಂತ ಅಂದ್ಬಿಟ್ಟು ಬೇಗ ಬೇಗ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡಿಕೊಂಡೆ. ಎಲ್ಲರೂ ಮನೇಲೂ ಇದ್ದಿದ್ದೆ, ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು ಎಲ್ಲ. ಆಮೇಲೆ ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡು ತೊಳೆದಾದ್ಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳೋದು. ಇವತ್ತು ಚಪಾತಿ ಮತ್ತು ಇದು ಕುಂಬಳಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ನಾನೇ ತರಕಾರಿ ಅಂಗಡಿ ಹೋಗಿದ್ರಿಂದ ಕುಂಬಳಕಾಯಿ ತೊಗೊಂಬಂದಿದ್ದೆ. ಇದೊಂದು ಅರ್ಧ ಕೆ ಜಿ ಇದೆ ಅಂತ ಹೇಳ್ಬಿಟ್ಟು ಕೊಟ್ಟರು. ಅರ್ಧ ಕಟ್ ಮಾಡಿಸಿ ನಾನು ತೊಗೊಂಬಂದೆ. ಒಂದು ಪೂರ್ತಿ ತೊಗೊಂಬಂದರೆ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದು ರೆಸಿಪಿನೂ ನಾನು ಹಾಕ್ತಿದ್ದೀನಿ ಇವತ್ತು. ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ಯಾರಾದರೂ ಟ್ರೈ ಮಾಡಿ ನೋಡಿ. ನೀವೆಲ್ಲ ಹೇಗೆ ಮಾಡ್ತೀರಾ ಪಲ್ಯ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಹೇಗಿತ್ತು ಅಂತಲೂ. ಇದು ತುಂಬ ಈಸಿಯಾಗಿ ಹಳ್ಳಿ ಕಡೆ ಮಾಡ್ತಾರಲ್ಲ ಆ ಥರನೇ ಪಲ್ಯ ಮಾಡ್ತಿದ್ದೀನಿ, ಬಟ್ ನಾನು ಕುಕ್ಕರಲ್ಲಿ ಮಾಡ್ಕೋತಾ ಇದ್ದೀನಿ. ನೀವು ಕಡಾಯಲ್ಲಿ ಬೇಕಾದರೂ ಮಾಡ್ಕೋಬೋದು. ನನಗೆ ಟೈಮ್ ಇಲ್ಲ, ನಾನು ಮತ್ತೆ ಲ್ಯಾಬಿಗೆ ಹೋಗಬೇಕು. ಆಗ ರೀಸನ್ಗೆ ನಾನು ಇದರಲ್ಲೇ ಕುಕ್ಕರಲ್ಲೇ ಮಾಡ್ತಿದ್ದೀನಿ. ನೋಡಿ ಯಾವ ಥರ ಅಂತ ಅಂದ್ಬಿಟ್ಟು ಈಸಿಯಾಗಿ ಒಂದು 10 ನಿಮಿಷಕ್ಕೆ ಆಗೋಗುತ್ತೆ. ಈ ಥರ ಒಳಗಡೆದು ಮಾತ್ರ ನಾನು ತೆಗಿತೀನಿ. ಮೇಲ್ಗಡೆ ಸಿಪ್ಪೆನೂ ನೀವು ಬೇಡ ಅಂದರೆ ತೆಕ್ಕೋಬೋದು, ಏನು ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಮೇಲ್ಗಡೆ ಸಿಪ್ಪೆ ತೆಗಿಲಿಲ್ಲ ನಾನು. ಒಳಗಡೆ ತಿರುಳು ಏನಿದೆಯೋ ಅದನ್ನು ಮಾತ್ರ ತೆಗೆದು ಸಣ್ಣ ಸಣ್ಣ ಕಟ್ ಮಾಡ್ಕೋತೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ದಪ್ಪ ಕಟ್ ಮಾಡ್ಕೊಳ್ಳೋದು. ನಾನು ಸ್ವಲ್ಪ ಎತ್ತಿಟ್ಕೋತೀನಿ. ಇದರಲ್ಲೂ ಸ್ವಲ್ಪ ಮಾತ್ರ ಮಾಡ್ಕೊಂಡಿದ್ದೆ. ಹಸಿ ಅವರೆಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡಿದ್ರೂ ಚೆನ್ನಾಗಿರುತ್ತೆ. ಹುಚ್ಚೆಳ್ಳು ಪುಡಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಹುಚ್ಚೆಳ್ಳು ಪುಡಿ ನನ್ನ ಕಡೆ ಇರಲಿಲ್ಲ, ಹಾಗಾಗಿ ನಾನು ರೆಡಿ ಮಾಡ್ಕೊಂಡಿರಲಿಲ್ಲ. ಇರಲಿಲ್ಲ ಅನ್ನೋದಕ್ಕಿಂತ ರೆಡಿ ಮಾಡ್ಕೊಂಡಿಲ್ಲ. ಹುಚ್ಚೆಳ್ಳಿದೆ, ಒಂದಿನ ನಾನು ಅದು ಪುಡಿ ಮಾಡಿಕೊಂಡು ಮಾಡ್ತೀನಿ. ಹಳೆ ವೀಡಿಯೋದೆಲ್ಲ ಹಾಕಿದ್ದೀನಿ ಹುಚ್ಚೆಳ್ಳು ಪುಡಿ ಹೇಗೆ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ರೆಸಿಪಿನ. ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಒಮ್ಮೆ ಚೆಕ್ ಮಾಡಿ ನನ್ನ ಹಳೆ ವೀಡಿಯೋಸು ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಸ್ವಲ್ಪ ಒಂದು ಅರ್ಧ ತೆಗೆದಿಟ್ಕೋತೀನಿ ಬಾಕ್ಸಲ್ಲಿ. ಸಾಂಬಾರು ಬಸ್ಸಾರು ಏನಾದರೂ ಮಾಡ್ಕೋಬೋದು. ಹಸಿ ಅವರೆಕಾಳು ಸೀಸನ್ ಅಲ್ವಾ, ಈ ಟೈಮಲ್ಲಿ ಮಾಡ್ಕೋಬೋದು. ಸಿಗುತ್ತಲ್ಲ ಹಸಿ ಅವರೆಕಾಳು, ತೊಗರಿಕಾಳು ಅದೆಲ್ಲ ಹಾಕ್ಬಿಟ್ಟು ಮಾಡ್ಕೋಬೋದು. ನಮ್ಮ ಮನೇಲಿ ಸ್ವಲ್ಪ ಅವರೆಕಾಳು ಇದೆ, ಸೇರಿಸ್ಬಿಟ್ಟು ಮಾಡ್ಕೊಂಡ್ರಾಯ್ತು ಅಂತ ನಾನು ತೆಗೆದಿಟ್ಟಿದ್ದೀನಿ. ಒಂದು ಸ್ವಲ್ಪನೇ ಮಾಡ್ಕೊಂಡಿದ್ದು, ಒನ್ ಟೈಮಿಗೆ ಆಗುತ್ತೆ ಇಬ್ರಿಗೂ ಅಂತ ಅಂದ್ಬಿಟ್ಟು. ಒಂದೇ ಒಂದು ಈರುಳ್ಳಿ ಹಾಕ್ಕೋತೀನಿ ನಾನು, ಜಾಸ್ತಿ ಹಾಕ್ಕೊಳ್ಳಲ್ಲ. ನಿಮಗೆ ಪಲ್ಯ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಈರುಳ್ಳಿನ ಸೇರಿಸ್ಕೋಬೋದು. ಒಂದು ಈರುಳ್ಳಿ, ಒಂದು ಟೊಮೆಟೊ ಅಷ್ಟೇ ಹಾಕ್ಕೋತೀನಿ. ನಾನು ಜಾಸ್ತಿ ಮಾಡ್ಕೊಳ್ಳೋ ಉದ್ದೇಶಕ್ಕೆ 2 ತೊಗೊಂಡಿದ್ದೆ, ಬಟ್ ಅವನಿಗೆ ಬೇಡ ಅಂತ ಹೇಳ್ದ ಊಟ. ಹಂಗಾಗಿ ನಾನು ಒಂದು ಈರುಳ್ಳಿ, ಒಂದು ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಆಮೇಲೆ 1 ಟೊಮ್ಯಾಟೊ ಸಾಕು. ನನಗೆ ಜಾಸ್ತಿ ಬೇಡ. ನೀವು ಎಷ್ಟು ಜನ ಇದ್ದೀರೋ ನೋಡಿಕೊಂಡು ಈರುಳ್ಳಿ ಟೊಮೆಟೊನ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಸಣ್ಣ ಸಣ್ಣ ಕಟ್ ಮಾಡ್ತಿದ್ದೀನಿ, ಬೇಗ ಬೇಯಲಿ ಅನ್ನೋ ಉದ್ದೇಶಕ್ಕಷ್ಟೇ.
ಉದ್ದುದ ಕಟ್ ಮಾಡೋದ್ರೂ ಚೆನ್ನಾಗಿರುತ್ತೆ. ಬಟ್ ಟೈಮ್ ಇದೆ ಅಂದರೆ ನೀವು ಕಡಾಯಿಲೇ ಮಾಡ್ಕೋಬೋದು. ನಾನು ಕುಕ್ಕರಲ್ಲಿ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ನಾನು ಮತ್ತೆ ಸಂಜೆ ಡ್ಯೂಟಿಗೆ ಹೋಗ್ಬೇಕು ಅವಾಗಲೇ ಹೇಳಿದ್ನಲ್ಲ, ಹಾಗಾಗಿ ಪಲ್ಯ ಮಾಡಿಟ್ಬಿಟ್ಟು ಹೋದರೆ ನಾನು ಬಂದು ಚಪಾತಿ ಮಾಡ್ಕೋಬೋದು ಅನ್ನೋ ಉದ್ದೇಶಕ್ಕೆ ಕುಕ್ಕರಲ್ಲಿ ಸ್ಟವ್ ಆನ್ ಮಾಡಿಬಿಟ್ಟು ಕುಕ್ಕರ್ ಇಟ್ಕೋತಾ ಇದ್ದೀನಿ. ಕಡಾಯಲ್ಲಿ ಮಾಡಿದ್ರೆ ಒಂದು 1/4 ಗಂಟೆ ಬೇಕಾಗುತ್ತೆ. ಅದು ಇದೆಲ್ಲ ಬೇಯಬೇಕಲ್ಲ, ಕುಂಬಳಕಾಯಿ ಎಲ್ಲ. ಅದಕ್ಕೆ ಗಾಣದಿಂದ ಎಣ್ಣೆ ತಂದಿದೆ ಅಂತ ಹೇಳಿದ್ನಲ್ಲ, ಅದನ್ನೇ ಹಾಕ್ಕೊಂಡಿದ್ದೀನಿ 1 ಸ್ಪೂನು. ಸ್ವಲ್ಪ ಸಾಸಿವೆ ಮತ್ತು ಇಂಗು, ಕಡಲೆಬೇಳೆ, ಉದ್ದಿನಬೇಳೆ. ಇದು ತುಂಬ ಟೇಸ್ಟ್ ಕೊಡುತ್ತೆ, ಕಡಲೆಬೇಳೆ ಉದ್ದಿನಬೇಳೆ ಪಲ್ಯದಲ್ಲಿ ಮಧ್ಯ ಮಧ್ಯ. ಆದರೆ ಕುಂಬಳಕಾಯಿ ಬೆಂದೋಗಿರುತ್ತಲ್ಲ ಮೆತ್ತಗೆ, ಇದು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಹಾಗಾಗಿ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಸಡನ್ನಾಗಿ ಸ್ಪೂನ್ ಸಿಕ್ಕಲಿಲ್ಲ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಬ್ಲ್ಯಾಕ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಕುಕ್ಕರ್ನ ಎತ್ಬಿಟ್ಟು ಹಿಂಗೆ ಆಡಿಸ್ತಿದ್ದೀನಿ ಅಷ್ಟೇ. ನೀವು ಯಾರು ಹಾಗೆ ಮಾಡಬೇಡಿ, ಸ್ಪೂನ್ ಹಾಕ್ಬಿಟ್ಟೆ ಇದು ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಒಂದು ಅರ್ಧ ಬೆಂದ ಮೇಲೆ ನೋಡಿ, ನಾನು ಜಾಸ್ತಿ ಮಾಡ್ಕೊಳ್ಳೋಣ ಅಂತ 2 ತೊಗೊಂಡಿದ್ದನ್ನ ಒಂದೊಂದು ಹಾಗೆ ಉಳಿಸ್ಕೊಂಡೆ. ಬೆಂದ ಮೇಲೆ ನಾವು ಕುಂಬಳಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೋತಾ ಇದ್ದೀನಿ. ನಾವು ಹೆಚ್ಚುವಾಗಲೇ ತೊಳೆದು ಒರೆಸಿ ಹೆಚ್ಕೊಂಬಿಟ್ರೆ ಸರಿ ಹೋಗುತ್ತೆ. ಇವಾಗ ನೀರಾದರೆ ಚಿಟಪಟ ಅಂತ ಸಿಡಿಯುತ್ತೆ, ಹಾಗಾಗಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಕುಂಬಳಕಾಯಿ ಹಾಕಿ 1-2 ಸಲ ಸ್ವಲ್ಪ ಕೈ ಆಡಿಸಿದ್ಮೇಲೆ ಚೂರು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಿಡಿಯುತ್ತೆ, ಕ್ಲೀನಾಗಿ ಬೇಯುತ್ತೆ ಅನ್ನೋ ಉದ್ದೇಶಕ್ಕೆ. ಆಮೇಲೆ ಟೊಮೆಟೊನೂ ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ಒಂದು ನಿಮಿಷ ತಿರುಗಿಸ್ಕೊಂಡ್ರೆ ಸಾಕು. ನೀವು ಕಡಾಯಲ್ಲಿ ಮಾಡಿದ್ರೆ ಕುಂಬಳಕಾಯಿ ಅರ್ಧ ಬೆಂದಮೇಲೆ ಟೊಮೆಟೊ ಹಾಕ್ಕೋಬೇಕಾಗುತ್ತೆ. ಟೈಮ್ ಇಲ್ಲ ಅಂದರೆ ಈ ಥರ ಮಾಡ್ಕೋಬೋದು. ಸ್ವಲ್ಪ ಹಸಿ ಅವರೆಕಾಳಿತ್ತು ಬಿಡಿಸಿಟ್ಟಿದ್ದು, ಒಂದರ್ಧ ಸೇರಿಸ್ಕೋತಾ ಇದ್ದೀನಿ. ಅವರೆಕಾಳು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಬೇಕು ಅಂದರೆ ನೀವು ಸಾಂಬಾರು ರೆಸಿಪಿನೂ ಹಾಕ್ತೀನಿ, ಕಮೆಂಟ್ ಮಾಡಿ ನಿಮಗೆ ಸಾಂಬಾರು ರೆಸಿಪಿ ಬೇಕು ಅಂದರೆ. ಆಮೇಲೆ ಮನೇಲೇ ಮಾಡಿ ಸಾಂಬಾರು ಪುಡಿ 1-1.5 ಸ್ಪೂನ್ ಹಾಕ್ಕೋತಾ ಇದ್ದೀನಿ, ಸಾಕು. ಸಾಂಬಾರು ಪುಡಿ ಗಟ್ಟಿ ಅದಕ್ಕೆ ಬಿಡುತ್ತೆ ಅನ್ನೋ ಉದ್ದೇಶಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಸೇರಿಸ್ಕೋತಾ ಇದ್ದೀನಿ. ಅದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು. ನಾನು ಎಣ್ಣೆ ಕಡಿಮೆ ಹಾಕಿರೋದ್ರಿಂದ ನೀರು ಸೇರಿಸ್ಕೋತಾ ಇದ್ದೀನಿ. ಕೆಲವರು ಎಣ್ಣೆನಲ್ಲೇ ಬೇಯಿಸ್ಕೋತಾರೆ ಇದನ್ನೆಲ್ಲ. ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ತೆಂಗಿನಕಾಯಿ ತುರಿ, ಚೂರು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇಲ್ಲಿಗೆ ಪಲ್ಯ ಮುಗೀತು. ತುಂಬ ಟೇಸ್ಟಾಗಿರುತ್ತೆ. ಬೇಕಾದರೆ ಅನ್ನ ರಸಮ್ಗೆ ಸೈಡ್ಸ್ ಆಗೂ ನಾವು ತಿನ್ಕೋಬೋದು. ನಾನು ಕುಕ್ಕರ್ ಮುಚ್ಚಿಬಿಟ್ಟು ಒಂದು ವಿಷಲ್ ಹಾಕಿಸ್ಕೋತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ನೀವು ಹಾಗೆ ಓಪನ್ ಪ್ಯಾನಲ್ಲೇ ಬೇಯಿಸ್ಕೋಬೋದು, ಟೈಮ್ ಇತ್ತು ಅಂದರೆ. ಇಲ್ಲ ಅಂದರೆ ಏನು ಪರವಾಗಿಲ್ಲ. ಆಮೇಲೆ ಹೊರಟ್ಬಿಟ್ಟೆ ನಾನು, ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಮತ್ತೆ ವಿಡಿಯೋ ಮಾಡ್ಕೊಳ್ಳಿಲ್ಲ. ಅಲ್ಲಿಂದ ಬಂದು ಅವನು ಊಟ ಬೇಡ ಅಂತ ಹೇಳಿದ ಉದ್ದೇಶಕ್ಕೆ ನಾನು ರವೆ ರೊಟ್ಟಿದು ಹಿಟ್ಟಿತ್ತು, ಅದನ್ನು ತೆಗೆದಿಟ್ಟಿದ್ದೆ ಫ್ರಿಜ್ಜಲ್ಲಿ. ಅವತ್ತು ಒಂದೇ ಮಾಡ್ಕೊಂಡಿದ್ದು ನೆನ್ನೆ. ಹಾಗಾಗಿ ಇನ್ನೊಂದು ಸ್ವಲ್ಪ ಹಿಟ್ಟಿತ್ತಲ್ಲ, ಅದರಲ್ಲೇ ಒಂದು ರೊಟ್ಟಿ ಮಾಡಿಕೊಂಡೆ. ನಾನು ಕೂಡ ಚಪಾತಿ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಚಪಾತಿ ಅಥವಾ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಇದು ಪಲ್ಯ. ರೆಸಿಪಿ ಬೇಕು ಅಂದರೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ, ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಹೇಳಿ. ತುಂಬ ಚೆನ್ನಾಗಿತ್ತು ನೋಡಿ. ಈ ಥರ ಇದೆ. ನಾನು ಬಂದು ಇವಾಗ ಕುಕ್ಕರ್ ಓಪನ್ ಮಾಡ್ತಿದ್ದೀನಿ, ಆದರೂ ಬಿಸಿ ಹಾಗೇ ಇದೆ. ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ಅಷ್ಟೇ, ತಿರುಗಿಸ್ಕೋತೀನಿ ಮೇಲೆ ಕೆಳಗೆ. ಎಷ್ಟು ತುಂಬ ಚೆನ್ನಾಗಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿ. ಇಷ್ಟೊಂದು ಹೇಳ್ತಿದ್ದೀನಿ ಅಂದರೆ ನೀವು ಮಸ್ಟು ಟ್ರೈ ಮಾಡಬೇಕು ಅಂಥೇಳ್ಬಿಟ್ಟು. ಈ ಥರ ಶನಿವಾರ ರಾತ್ರಿದು ಊಟ ಆಯಿತು. ನೆಕ್ಸ್ಟ್ ಡೇ ಆಚೆ ಹೋಗಿದ್ವಿ ನಾನು ನನ್ನ ಫ್ರೆಂಡ್ಸು. ಅದನ್ನು ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ, ಅಪ್ಕಮಿಂಗ್ ವೀಡಿಯೋದಲ್ಲಿ ಹಾಕ್ತೀನಿ. ಹೇಗಿತ್ತು ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.